ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕರ್ನಾಟಕ ರಾಜ್ಯ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿರವರ ಮೇಲೆ ಶೂ ಎಸೆದು ಅವಮಾನಿಸಿದ ವಕೀಲ್ ಕಿಶೋರ್ ಮೇಲೆ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು. ಬಸವನ ಬಾಗೇವಾಡಿ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ತಾಲೂಕು ಗ್ರೇಡ್ 2 ತಹಶೀಲ್ದಾರ್ ಎಚ್ಎಸ್ ಅರಕೇರಿಯವರ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ಜಿಲ್ಲಾ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರು ಮಾತನಾಡಿ ಕಠಿಣವಾದ ಶಿಕ್ಷೆ ಕೊಡಿಸಬೇಕೆಂದು ಆಗ್ರಹಿಸಿದರು. ಮಾಂತೇಶ್ ಸಾಸಬಾಳ, ಗುರುರಾಜ್ ಗುಡಿಮಣಿ, ಚಂದ್ರಶೇಖರ್ ನಾಲತ್ವಾಡ್, ಯಮನೂರಿ ಚಲುವಾದಿ, ತಮ್ಮಣ್ಣ ಕಾಣಗಡ್ಡಿ, ರಾಜು ದಿಂಡವಾರ, ಯಮನೂರಿ ಮ್ಯಾಗೇರಿ, ಹಿರಿಯರಾದ ಈಶ್ವರ್ ಚಲುವಾದಿ ಹಾಗೂ ಕಾಳಪ್ಪ ಮಸಬಿನಾಳ ಹಾಗೂ ವಿವಿಧ ಮುಖಂಡರು ಭಾಗವಹಿಸಿದ್ದರು. ಮೆಹಬೂಬ್ ಗುಂತಕರ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ನಮ್ಮ ದೇಶದಲ್ಲಿ ನಡೆದಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂದ್ರ ಇಡೀ ಜಗತ್ ನಮ್ಮ ದೇಶಕ್ಕೆ ಬಡವರಿಗಾಗಲಿ ಶ್ರೀಮಂತರಿಗಾಗಲಿ ಯಾವಲ್ಲಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ನಮಗೆ ನ್ಯಾಯ ಸಿಗಲಾರದ ಸಮಯದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅಲ್ಲಿ ನಮ್ಗ ಯಾವುದೇ ರೀತಿ ನ್ಯಾಯ ಸಿಗತೈತಿ. ಅಂತ ವಕೀಲರ ಅಂತ ಜಡ್ಜ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಒಬ್ಬ ದುಷ್ಟ ವಕೀಲರು ಆದಂತ ಅವರು ರಾಕೇಶ್ ಅವರು ನಮ್ಮ ಜಡ್ಜ್ ಮೇಲೆ ತಮ್ಮ ಮನೆಯಲ್ಲಿ ಬಿಡಕ್ಕೆ ಒಂದು ಚಪ್ಪಲ್ ಮನೆಯಲ್ಲಿ ಬಿಡಕ್ಕೆ ಕೂಡ ನಾವು ಅಸಹ್ಯ ಪಡ್ತೇವೆ. ಮಲ್ಲಿಕಾರ್ಜುನ್ ಅನ್ನುವಂತ ಒಬ್ಬ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಇಲ್ಲದೆ ಅವಮಾನ ಮಾಡಿದ. ಎಲ್ಲಿ ನೋಡ್ತೀರಲ್ಲಿ ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಮೂರ್ತಿಗಳ ಮೇಲೆ ಕಲ್ಲು ತೂರಾಟ, ದಲಿತರ ಮೇಲೆ ದೌರ್ಜನ್ಯ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನೇ ಕೊಟ್ರ ನಾವೆಲ್ಲರೂ ನಾವೆಲ್ಲರೂ ಭಾರತೀಯರು ಅನ್ನುವಂತ ತತ್ವವನ್ನ ಯಾವ ರಾಜಕಾರಣಿಗಳಾಗಿರ್ಲಿ ಯಾರೇ ಮೇಲ್ಜಾತಿಯವರಾಗಿರ್ಲಿ ಇದನ್ನ ನಡೆಸ್ಕೊಂಡು ಹೋದ್ರೆ ನಾವೆಲ್ಲರೂ ಸುಮ್ಮ ಕುದುರ್ತೀವಿ. ಇಲ್ಲವಾಗಲೇ ಇದಕ್ಕೆ ತಾನು ಹೇಳಿರ್ತಕ್ಕಂಥ ನಮ್ಮ ಆತ್ಮೀಯ ಚಂದ್ರಶೇಖರ್ ನಾಲ್ತಾಡವರು ಭೀಮಾ ಕೋರೇಗಾಂವ್ ಆಗುದು ನಿಶ್ಚಿತ ಅನ್ನುವಂತ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ಒಂದು ಸುತ್ತ ನನ್ನ ಮುಗಿಸ್ತೀರಿ. ಜೈ ಹಿಂದ್, ಜೈ ಪ್ರಭುತ್ವ. ಎಲ್ಲ ಒಂದು ಸಂವಿಧಾನದಡಿಯಲ್ಲಿ ನಾವು ಬಾಳ್ತಾ ಇರತಕ್ಕಂತ ಜನಗಳನ್ನ ನೀವು ಒಂದು RSS ಮುಖಂಡರು, RSS ಕಿಡಿಗೇಡಿಗಳು ಈ ತರ ಒಂದು ದಿನ ಒಂದೊಂದು ಹೇಳಿಕೆ ಕೊಡ್ತಾ ಇದ್ರೆ ನಾವು ಯಾರು ಬಳಿಗಳನ್ನು ಇಟ್ಟುಕೊಂಡು ಕೂತಿಲ್ಲ. ಒಂದು ದಿನ ನೀವು ಇದೇ ಕೆಲಸ ಮುಂದುವರಿದರೆ ಒಂದು ದಿನ ಭೀಮಾ ಕೋರೆಗಾಂವ್ ಈ ನಾಡಿನಲ್ಲಿ ನಾವು ಮರು ಭೀಮಾ ಕೋರೆಗಾಂವನ್ನ ಸೃಷ್ಟಿ ಮಾಡಬೇಕಾಗುತ್ತೆ. ಎಚ್ಚರ, ಇದು ಬಸವನಾಡಿನಲ್ಲಿ ಇದು ಪ್ರಥಮವಾಗಿ ನಾವು ಈ ಕರೆಯನ್ನು ಕೊಡ್ತಾ ಇದ್ದೇವೆ. ಇದು ಕೊನೆಯಲ್ಲ, ಇದು ಆರಂಭ. ಇವತ್ತಿನ ದಿನ ಬಸವನ ಬಾಗೇವಾಡಿ ತಾಲೂಕು ಮಟ್ಟದಲ್ಲಿ, ನಾಳೆ ಜಿಲ್ಲಾ ಮಟ್ಟದಲ್ಲಿ, ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಈ ಹೋರಾಟ ಮುಂದುವರಿಯುತ್ತದೆ. ಒಂದು ವೇಳೆ ನೀವು ಅವನಿಗೆ ತಕ್ಕ ಶಿಕ್ಷೆ ಕೊಟ್ಟು ಅವರನ್ನು ಗಡೀಪಾರು ಮಾಡದೆ ಇದ್ದರೆ ಒಂದು ವೇಳೆ ಇದು ಭೀಮಾ ಕೋರೆಗಾಂವ್ ಆಗುವುದು ನಿಶ್ಚಿತ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್ ಬಂಧುಗಳೇ. ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಪದೇ ಪದೇ ಈ ತರ ಘಟನೆ ಆಗ್ತಾ ಇದೆ. ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ತಪ್ಪಿಸ್ತಾ ಯಾರು ಇದ್ದಾರಲ್ಲ ಅವನು ಯಾರೇ ಆಗಿರಲಿ, ನಮ್ಮವನೇ ಆಗಿರಲಿ, ಇನ್ನೊಬ್ಬರೇ ಆಗಿರಲಿ, ಪಕ್ಕದ ಮನೆಯವರೇ ಆಗಿರಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಡಿಯಲ್ಲಿ ಯಾರು ಬದುಕ್ತಾರೋ, ಯಾರು ಸಂವಿಧಾನದಲ್ಲಿ ಯಾರು ಬದುಕ್ತಾರೋ, ಯಾರು ಕಾನೂನಿನಡಿಯಲ್ಲಿ ಯಾರು ಬದುಕ್ತಾರೋ ಅಂತ ಕಾನೂನಿಗೆ ಅಪಮಾನ ಮಾಡತಕ್ಕಂಥ ಯಾರೇ ಇದ್ರೂ ಕೂಡ ಪ್ರಗತಿಪರ ಹೋರಾಟಗಾರರು, ದಲಿತ ಸಂಘಟನೆ ಮುಖಂಡರುಗಳು ಯಾರು ಸುಮ್ಮನೆ ಕುಂಡ್ರೋಸೋದಿಲ್ಲ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ
ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.